ಅಯ್ಯೋ, ಇದೇನಿದು? ನಾನು ಹಚ್ಚಿಟ್ಟಿದ್ದ ಅಖಂಡ ದೀಪ ಆರೋಗಿದೆ. 48 ದಿನಗಳಿಂದ ಒಮ್ಮೆನೂ ಹೀಗಾಗಿರ್ಲಿಲ್ಲ. ಅಪ್ಪ 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 ಎಲ್ಲಿ ಹೋದ್ರು? ಅಂದ್ರೆ ನನ್ನ ಪೂಜೆಗೆ ವಿಘ್ನ ಬರುತ್ತಾ? ಇಲ್ಲ ಇಲ್ಲ, 48 ದಿವಸ ಈ ಸಾಧನೆ ನೀರ್ ಪಾಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಲಿಪೀಠಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆನೂ ಆಗಿದೆ. ಹುಷಾರಾಗಿರು ಅನ್ನೋದಕ್ಕೆ ಇದೊಂದು ಸಣ್ಣ ಸೂಚನೆ ಅನ್ಸುತ್ತೆ. ಪರವಾಗಿಲ್ಲ, ಮತ್ತೆ ದೀಪ ಹಚ್ತೀನಿ, ಮತ್ತೆ ನಾನು ಪೂಜೆ ಶುರು ಮಾಡ್ತೀನಿ. ನನಗ್ ಬೇಕಾಗಿರೋ ಶಕ್ತಿನ ಮತ್ತೆ ಪಡ್ಕೋತೀನಿ. ಎಲ್ಲಿದ್ದಾಳಂತ ನನಗೆ ಕಾಣಿಸ್ತಿಲ್ವಲ್ಲ? ಒಂದ್ ವೇಳೆ ಇವಳೇನಾದ್ರೂ ಮನೆಗೆ ಬರ್ದೇ ಹೋದ್ರೆ ನಾಳೆಗೋಸ್ಕರ ಮಾಡ್ಕೊಂಡಿರೋ ಎಲ್ಲ ಸಿದ್ಧತೆನೂ ವ್ಯರ್ಥ ಆಗೋಗುತ್ತೆ. ಇಷ್ಟು ವರ್ಷ ನನ್ ಕಷ್ಟಪಟ್ಟಿರೋ ಸಾಧನೆ ಎಲ್ಲ ಮಣ್ಪಾಲಾಗೋಗುತ್ತೆ. ನನಗ್ಯಾವ ಶಕ್ತಿನೂ ಸಿಗಲ್ಲ. ನನಗೇನ್ ಮಾಡ್ಲಿ? ಹೀಗೇನ್ ಮಾಡ್ಲಿ? ಬಿಡ್ರಿ, ಯಾರು ನೀವು? ಹಲೋ ರೇವತಿ ಅಕ್ಕ, ಸೇವಂತಿ ಅದಕ್ಕೆ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾರಾ? ಇಲ್ವಾ? ಸರಿ. ಏನಂತೋ? ಅಜ್ಜಿ, ಅದಕ್ಕೆ ಫ್ರೆಂಡ್ಸ್ ಎಲ್ಲರಿಗೂ ಕಾಲ್ ಮಾಡಿ ವಿಚಾರಿಸಿದ್ದೀನಿ. ಅದಕ್ಕೆ ಎಲ್ಲೂ ಹೋಗಿಲ್ವಂತೆ. ಪಾಪ ನನ್ನ ಮೊಮ್ಮಗಳು ಎಷ್ಟು ನೊಂದ್ಕೊಂಡ್ಲೋ, ಎಲ್ಲೋದ್ಲೋ ಏನೋ. ನಮ್ದೇ ತಪ್ಪು ಅಜ್ಜಿ. ಅವ್ರ ಮನಸ್ಥಿತಿ ಗೊತ್ತಿದ್ರು ಅವ್ರನ್ನ ಒಬ್ಬರೇ ಇರಕ್ಕೆ ಬಿಡಬಾರ್ದಿತ್ತು. ಹೌದು ಕಣ, ನಾವೆಲ್ಲ ಕೃಷ್ಣನ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನಾ ಮರ್ತೇ ಬಿಟ್ವಿ. ಅವಳು ಹಿಂಗ್ ಮಾಡ್ತಾಳೆ ಅಂತ ಗೊತ್ತಿದ್ರೆ ನನ್ನ ರೂಮಲ್ಲೇ ಮಲ್ಗಿಸ್ಕೊತಾ ಇದ್ದೆ. ಅಜ್ಜಿ, ಸೇವಂತಿ ಬಂದ್ಲಾ? ಇಲ್ಲ ಕಣೋ, ನೋಡು ಸೇವಂತಿ ಎಂತ ಕೆಲಸ ಮಾಡ್ಬಿಟ್ಲು. ಈಗ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಕರ್ಣಭಾವ ಹೇಳ್ತಾ ಇದ್ರು ನೀನು ದೆವ್ವಾಗಿ ಮನೆಗೆ ಬಂದಿದ್ಯಾ ಅಂತ. ನಿಜನೇನೆ? ಬಂದವಳು ಬಂದೆ, ಯಾಕೆ ಈ ರೀತಿ ನನ್ನನ್ನು ಕಾಡ್ತಿದ್ಯಾ? ಅರ್ಜುನ್, ನೆನೆ ಅದಕ್ಕೆ ಮಣಿ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಿದ್ರು, ಏನೇನೋ ಮಾತಾಡ್ತಿದ್ರು. ಏನ್ ಮಾತಾಡ್ತಿದ್ಲು? ಯಾವಾಗ? ಅದೇ ನೀನ್ ಕೃಷ್ಣ ಕರ್ಕೊಂಡು ಆಫೀಸಿಗೆ ಹೊರಟಿಯಲ್ಲ, ಯಾಕೆ ಹೀಗೆಲ್ಲ ಕಾಟ ಕೊಡ್ತಿದ್ಯಾ? ಬೇಕಿದ್ರೆ ನನ್ ಜೀವ ತಗೋ ಅಂತ ಹೇಳ್ತಿದ್ರು. ಮಗು ವಿಚಾರಕ್ಕೆ ಏನಾದ್ರೂ ಅವ್ರು ಬೇಜಾರಾಗಿ ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಡ್ಬಿಟ್ರ ಅಂತ.